ಅವರ ತಂದೆ ತಾಯಿ ಎಲ್ಲರೂ ಕೂಡ ಡೆಡ್ ಬಾಡಿನ ರಸ್ತೆಯಲ್ಲಿ ಇಟ್ಕೊಂಡು DC ಬರಬೇಕು, ಪರಿಹಾರ ಘೋಷಣೆ ಮಾಡಬೇಕು ಅಂತ ರಸ್ತೆಯಲ್ಲಿ ಬ್ಲಾಕ್ ಮಾಡಿದಾರಲ್ಲ, ಅವ್ರಿಗೆ ಜವಾಬ್ದಾರಿ ಲ್ಯಾಂಡ್ ಆರ್ಡರ್ ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಹೇಳ್ಬಿಟ್ಟು ಬರಕ್ಕೆ ಹೇಳಿ, ಇಮಿಡಿಯೇಟ್ ಬರಕ್ಕೆ ಹೇಳಿ. ನಾನು ಈಗ ಬಂದೆ, ಇಲ್ಲಿ ಬರೋ ತನಕ ನನಗೂ ಡೀಟೇಲ್ ಗೊತ್ತಿಲ್ಲ. ಈಗ ಬಂದ ಮೇಲೆಲ್ಲ ಜನ ಕೂತ್ಕೊಂಡು ಧರಣ ಮಾಡ್ತಿರೋದು, ಡೆಡ್ ಬಾಡಿನ ಇಟ್ಕೊಂಡು ಕೂತಿದ್ದಾರೆ ಅವರು, ಇಡೀ ಫ್ಯಾಮಿಲಿಯವರು, ಅದ್ರ ಜೊತೆಗೆ ಎಲ್ಲ ಹಿಂದೂ ಸಮಾಜ ಜನ ಎಲ್ಲ ಕೂತಿದ್ದಾರೆ. ಇಮಿಡಿಯೇಟ್ DC ಫೋನ್ ಮಾಡಕ್ಕೆ ಹೇಳಿ. ಅಟ್ಲೀಸ್ಟ್ ನನಗೆ ನಾನು ಫೋನ್ ಮಾಡಿದ್ದೀನಿ, 10 ಸರಿ ಫೋನ್ ಮಾಡಿದ್ದೀನಿ, ರಿಂಗ್ ಆಗತ್ತೆ, ಎತ್ತುತ್ತಾ ಇಲ್ಲ. ಅವ್ರಿಗೆ ಜವಾಬ್ದಾರಿ ಇಲ್ವಾ? ಇಮಿಡಿಯೇಟ್ ಫೋನ್ ಮಾಡಕ್ಕೆ ಹೇಳಿ. SP ಅವ್ರಿಗೆ ಈಗ ಮಾತಾಡಿದ್ರೆ SP ಬರ್ತೀನಿ ಅಂತ ಹೇಳಿ ಯಾರೀಗ ನಾನು ಅವ್ರನ್ನ ಕಾಯ್ತಾ ಇದ್ದೀನಿ. DC ಮಾತಾಡಿದ್ದೀನಿ, ಅವ್ರು PA ಸಿಕ್ಕರೀಗ. DC ಒಂದು 10 ಸರಿ ಫೋನ್ ಮಾಡಿದೆ, ಎತ್ತಿಲ್ಲ. ಈಗ ಅವ್ರು ತಿಳಿಸ್ತೀನಿ ಅಂತ ಅವ್ರು DC PA ಹೇಳಿದ್ದಾರೆ. ನೋಡೋಣ, ವೇಟ್ ಮಾಡೋಣ. ಅಲ್ಲಲ್ಲ, ಅದಕ್ಕೆ ಏನು ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 5 ಜನ 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡೆದ್ರು ಅಂತ. ಅದಕ್ಕೆ ಎಲ್ಲ ಬಂದು SP DC ಗಮನಿಸ್ತಾರೆ. ಈ ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದ್ರೆ ಅವರಷ್ಟು ಅವ್ರು ಕೂತ್ಕೊಂಡ್ರೆ ಏನು ಬರಲಿಲ್ಲ, ಎತ್ತಿಲ್ಲ. ಅದಕ್ಕೆಪ್ಪ ಜನ, ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ದು ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದಲ್ಲೇ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರು, ಒಂದಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ತರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಅವ್ರು ಬಂದು ಏನು ಕತೆ ಅನ್ನೋದು ಹೇಳ್ತಾರೆ. SP ಅವರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. DC ಏನೋ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರು PA ಹೇಳಿದ್ದೀನಿ, ಅವ್ರು ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬರಲಿ ಅಂತ DC ಬರಲಿ ತಾಯಿ. ಡೆಡ್ ಬಾಡಿ ಇಟ್ಕೊಂಡು ಅವ್ರ ಫ್ಯಾಮಿಲಿಯವರು, ಅವ್ರ ಒಂದು ಜನ ಯುವಕರೆಲ್ಲ ರಸ್ತೆಯಲ್ಲಿ ಕೂತ್ಬಿಟ್ಟಿದ್ದಾರೆ. DC ಬರಬೇಕು, DC ಬಂದು ಅವ್ರ ಪರಿಹಾರ ಘೋಷಣೆ ಬರಬೇಕು ಅಂತಾರಂತೆ. ಮಾಡಿ ಅಲ್ಲೆಲ್ಲ ಮಾಡ್ಬೋದು. ಯಾಕೆಂದ್ರೆ ಒಬ್ಬ ಹುಡುಗ ಹಿಂದೂ ಹುಡುಗ ಹೊಡೆದರಷ್ಟು ಮುಸ್ಲಿಂ ಹುಡುಗರು ಅದು ಓಕೆ ಓಕೆ ರೈಟ್ ಥ್ಯಾಂಕ್ ಯು. ಈಗ ತಗೊಳಪ್ಪ, ನೀನು ಮತ್ತೆ ಕೇಳ್ತಿ ಆಮೇಲೆ.
ಉಸ್ತುವಾರಿ ಸಚಿವರು ಬಂಗಾರಪ್ಪನವ್ರ ಹತ್ರ ನನಗೆ ಮಾತಾಡಿದೆ, ಮಧು ಬಂಗಾರಪ್ಪನವ್ರ ಹತ್ರ. ಅವರು ಇಲ್ಲಿಯ ಅಂಶಗಳೆಲ್ಲ ಪೂರ ತಿಳ್ಕೊಂಡಿದ್ದೀನಿ ನಾನು. ಅವ್ರು ಧರಣಿ ಕೂತಿರೋದು ಎಲ್ಲ ಗೊತ್ತಿದೆ. ಆ ಹುಡುಗ ಸತ್ತಿರೋದು ಗೊತ್ತಿದೆ, ಅವ್ನು ಕೊಲೆ ಮಾಡಿದ್ದೆಲ್ಲ ಗೊತ್ತಾಗಿದೆ. ಯಾರ್ಯಾರು ಕೊಲೆಗಡಕರಿದ್ದಾರೋ ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡ್ಸೋಕ್ಕೆ ಹೇಳಿನಿ. ಸಾಕಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಈಗ ಜೊತೆಗೆ ಪರಿಹಾರ ಕೊಡೋದಕ್ಕೇನು ಅನ್ನೋದು ದಿಕ್ಕಲ್ಲಿ ಕೂಡ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ. ನಾನು CM ಹತ್ರ ಮಾತಾಡ್ಕೊಂಡು ಏನು ಪರಿಹಾರ ಕೊಡ್ಸೋಕ್ಕೆ ಸಾಧ್ಯವೋ ಖಂಡಿತ ಅದಕ್ಕೆ ಪ್ರಯತ್ನವನ್ನು ನಡೆಸ್ತೇನೆ. ಆದರೆ ಜಿಲ್ಲಾಧಿಕಾರಿಗಳು ಬರ್ತಾರೆ, ಈಗ ಬಂದು ಸರ್ಕಾರದ ಪರವಾಗಿ ಅವರೇ ಹೇಳಿಕೆ ಕೊಡ್ತೀನಿ ಅನ್ನೋಂಥ ಮಾತನ್ನು ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಬರ್ತಾರೆ, SP ಅವರು ಬರ್ತಾರೆ. ಅವ್ರಿಗೆ ಅವ್ರು ಬಂದಮೇಲೆ ಏನು ಅವರು ಹೇಳಿಕೆ ಕೊಡ್ತಾರೆ ಅಂದಮೇಲೆ ಈ ಜನ ಏನು ತೀರ್ಮಾನ ತಗೋತಾರೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.